ರಾಜ್ಯ ಕಾಂಗ್ರೆಸ್ನಲ್ಲಿ ಸೂರ್ಯಪಥ ಬದಲಾಗುತ್ತಾ? ಡಿಕೆಶಿ ಸಿಎಂ ಆಗುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಶಾಸಕ ಶಿವಗಂಗಾ ಬಸವರಾಜ್. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗುವಂತಹ ವಿಶ್ವಾಸವಿದೆ. ಸಿಎಂ ಸಿದ್ದರಾಮಯ್ಯ 7.5 ವರ್ಷ ಅಧಿಕಾರವನ್ನ ಮಾಡಿದ್ದಾರೆ. ಡಿಕೆ ಕೂಡ 2 ವರ್ಷ ಸಿಎಂ ಆಗಲಿ ಅನ್ನೋದು ನಮ್ಮ ಆಶಯ. ಹೊಸಬರಿಗೆ ಅವಕಾಶ ಸಿಕ್ಕರೆ ಆಡಳಿತದಲ್ಲಿ ಬದಲಾವಣೆ ಆಗುತ್ತೆ. ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು ಅವರು ಮತ್ತೊಮ್ಮೆ ತಮ್ಮ ನಾಯಕ ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಈ ಕಡೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದ ಹಾಗೆ ಅವರ ಆಪ್ತರ ಹೇಳಿಕೆಗಳ ಸರಣಿ ಕೂಡ ಮುಂದುವರಿತಾ ಇದೆ. ಶಿವಗಂಗಾ ಬಸವರಾಜು ಅವರು ಈ ರೀತಿ ಹೇಳಿಕೆ ಕೊಡ್ತಾ ಇರುವಂಥದ್ದು ಇದೇ ಮೊದಲ ಇಲ್ಲ. ಡೇ 1ನಿಂದಲೂ ಕೂಡ ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತಿದ್ದಾರೆ. ಸಿಎಂ ಆಗಬೇಕು ಅಂತ ಹೇಳಿ ಪ್ರತಿಪಾದಿಸ್ತಿದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಅದೇ ಹೇಳಿಕೆಗೆ ಬದ್ಧರಾಗಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಸರೋಜ್ ಅವರು ನಮ್ಮ ಜೊತೆ ಸರ್ ಹೇಳಿ ಸರ್, ಸೂರ್ಯಪಥ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ನೀವು ಮೊದಲಿಂದ ಹೇಳ್ತಾ ಬರ್ತಿದ್ರಿ. ಅದರ ಸಂಕ್ರಾಂತಿ ನಂತರ ಕಾಂಗ್ರೆಸ್ಸಲ್ಲಿ ಆಗಿದೆಯಾ ಸರ್? ಅದೊಂದು ಆಗಿದೆಯಲ್ಲ, ಸೂರ್ಯಪಥ ಬದಲಾವಣೆ ಅಂತೂ ಆಗಿರೋದು ಸತ್ಯ. ನೋಡಿದ್ದೀರಿ, ನಮ್ಮ ಪಥನೂ ಬದಲಾವಣೆ ಆಗಿದೆ. ಈಗ ಇಲ್ಲಿವರೆಗೂ ನಾವು ಡಿ ಕೆ ಶಿವಕುಮಾರ್ ಸಾಹೇಬರು ಪಕ್ಷದ ಸಂಘಟನೆ, ಪಕ್ಷದ ಸರ್ಕಾರದ ಕೆಲಸ ಕಾರ್ಯ ಕಡೆ ಪಥ ಇತ್ತು. ಇವತ್ತು ದೆಹಲಿ ಕಡೆ ಪಥ ಮಾಡಿದ್ದಾರೆ. ಅಂದರೆ ಅದೇ ಬದಲಾವಣೆ. ಈಗ ನಾವು ಸಹ ಇಷ್ಟು ವರ್ಷ ಏನು ನಮ್ಮ ಡಿ ಕೆ ಶಿವಕುಮಾರ್ ಪರಿಶ್ರಮದಿಂದ ಇವತ್ತೇನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ದೆಹಲಿಗೆ ಹೈಕಮಾಂಡ್ ಇಬ್ಬರೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನು ಕರೆದಿದ್ದಾರೆ. ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಮ್ಮ ಅಭಿಪ್ರಾಯ. ಅಂದರೆ ಮೊದಲಿಂದ ಹೇಳ್ತಿದ್ದೀರಿ ಸರ್, ಡಿಸೆಂಬರ್ ಆದ ನಂತರದಲ್ಲಿ, ಸಂಕ್ರಾಂತಿ ಆದ ನಂತರದಲ್ಲಿ ಡಿ ಕೆ ಶಿ ಅವರು ಸಿಎಂ ಆಗೇ ಆಗ್ತಾರೆ, ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಆ ಸಂದರ್ಭ ಇವಾಗ ಬಂದಿದೆಯಾ ಸರ್? ಬಂದಿದೆ, 100ಕ್ಕೆ 100 ಆ ಸಂದರ್ಭ ಈಗ ಬಂದಿದೆ. ಅಂದರೆ ಒಂದು ಕಡೆ ಒಪ್ಪಂದ ಆಗಿತ್ತು ಸರ್, 2.5 ವರ್ಷ ಡಿ ಕೆ ಶಿ ಅವರು, 2.5 ವರ್ಷ ಸಿದ್ದರಾಮಯ್ಯ ಅವರು ಅಂತಂದೆ ಮೊದಲೇನದು. ಆ ಒಪ್ಪಂದ ಬಗ್ಗೆ ನಮಗೆ ಗೊತ್ತಿಲ್ಲ. ಏನು ಹಿರಿಯರು ಕೇಳಿದ್ರು ಅವ್ರಿಗೂ ಗೊತ್ತಿಲ್ಲ ಅಂತಾರೆ. ಏನಿದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೈಕಮಾಂಡ್ ಮಧ್ಯೆ ಆಗಿರ್ಬೋದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಆದರೆ ಒಪ್ಪಂದ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಬಟ್ ಒಪ್ಪಂದ ಆದರೂ ಒಳ್ಳೆಯದು, ಆಗಲಿದ್ರೂ ಒಳ್ಳೆಯದು. ಒಂದು ಪಕ್ಷ ಬಲವರ್ಧನೆಗೆ, ಒಂದು ಪಕ್ಷಕ್ಕೋಸ್ಕರ ಇವತ್ತೇನು ಹೋರಾಟ ಮಾಡಿ 136 ಸೀಟೇ ಬರುತ್ತೆ ಅಂತೇಳಿ 136 ಸೀಟ್ ಬಂತು. ಜೊತೆಗೆ MP ಚುನಾವಣೆಯಲ್ಲಿ 9ರಿಂದ 10 ಸೀಟ್ ಬರಲ್ಲ, 0 ಒಂದಿದ್ದಂಥದ್ದನ್ನು ಆ ನಿಟ್ಟಿನಲ್ಲಿ ಕೆಲಸ ಮಾಡೋದ್ರಿಗೆ ಒಂದು ಅವಕಾಶ ಸಿಗಲಿ ಅನ್ನೋದು ನಮ್ಮ ಅಭಿಪ್ರಾಯ. ಏನು ಹೊಸದಾಗಿ ಏನು 45 ಜನ ಗೆದ್ದಿದೆ ಅವ್ರ ಅಭಿಪ್ರಾಯ ಇತ್ತು. ಆ ಅಭಿಪ್ರಾಯದಂತೆ 2 ವರ್ಷ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರ್ತಾರೆ, ತದನಂತರ ಅವಕಾಶ ಇದೆ ಅನ್ನೋ ಮಾಹಿತಿ ನಮಗೆ ಬಂದಿತ್ತು. ಅದರ ರೀತಿ 2 ವರ್ಷವೂ ಆಯಿತು. ತದನಂತರ ಮಾನ್ಯ ದೇವರಾಜ ಅರಸರವರು ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಿದ್ದರು. ಈಗ ನಮ್ಮ ಪಕ್ಷದ ಮುಖ್ಯಮಂತ್ರಿಯಾಗಿ ನಮ್ಮ ಪಕ್ಷದಿಂದನೇ ಅವರು ಸಹ ಒಂದು ಒಳ್ಳೆಯ ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಕೊಟ್ಟು ಒಂದು ಆಡಳಿತ ಮಾಡಿದಂಥ ದಿನದಾಗಿಂತ ಒಂದು ದಿನ ಜಾಸ್ತಿ ಮಾಡಬೇಕು ಅನ್ನೋದು ನಮ್ಮ ಸಿದ್ದರಾಮಯ್ಯ ಸಾಹೇಬರ ಒಂದು ಮನಸ್ಸಲ್ಲಿತ್ತು ಅನ್ನೋದನ್ನು ಅವರ ಆಪ್ತ ಬಳಗ ನಿಮ್ಮ ಮುಂದೆಲ್ಲ ಮಾತಾಡಿ ನಾನು ನೋಡಿದ್ದೀನಿ. ಅದರಂತೆ ಅದನ್ನು ಸಹ ಆಗಿರೋದ್ರಿಂದ ಈಗ ಅವಕಾಶ ಇದೆ. ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನು ಪಕ್ಷ ಸಂಘಟನೆ ಹೋರಾಟ ಬಲಕ್ಕೆ ಇವತ್ತು ಹೈಕಮಾಂಡ್ ಕರೆದಿರೋದ್ರಿಂದ ನಮಗೆ ಸಂತೋಷ ಆಗಿದೆ. ಅಂದರೆ ಪ್ರತಿ ಬಾರಿನೂ ಹೋಗ್ತಾ ಇದ್ರು ಸರ್, ಡಿ ಕೆ ಶಿ ಅವರು, ಸಿದ್ದರಾಮಯ್ಯ ಅವರು ಎಲ್ಲರೂ ಹೋಗ್ತಾ ಇದ್ರು. ಆದರೆ ವರಿಷ್ಠರು ಅಂದರೆ ನಿಮ್ಮ ಹೈಕಮಾಂಡ್ ಸಿಗ್ತಾ ಇರಲಿಲ್ಲ. ರಾಹುಲ್ ಗಾಂಧಿ ಅವರು ಆಗಿರ್ಬೋದು, ಯಾರು ಖರ್ಗೆ ಅವರು ಸಿಗ್ತಾ ಇರಲಿಲ್ಲ, ನಿರಾಸೆಯಿಂದ ವಾಪಸ್ ಬರ್ತಾಯಿದ್ರು. ಈ ಬಾರಿ ಸಿಕ್ಕಿ ಎಲ್ಲ ಮಾತುಕತೆ ಆಗುತ್ತೆ ಸರ್ ಅನ್ನೋದು? ಅಲ್ಲ, ತಾವೆಲ್ಲ ನೋಡಿದ್ದೀರಿ, ತಾವು ಮಾಧ್ಯಮದಲ್ಲಿ ನಾವು ನೋಡಿರೋದೆ. ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹೈಕಮಾಂಡ್ ಅವ್ರು ಸಿಗ್ತಾ ಇಲ್ಲ, ರಾಹುಲ್ ಗಾಂಧಿ ಅವರು ಸಿಗ್ತಾ ಇಲ್ಲ ಅಂತೇನು ತಾವೇನು ಮಾಧ್ಯಮದಲ್ಲಿ ಕೊಟ್ಟಿದ್ರಿ. ಆ ಸಂದರ್ಭದಲ್ಲಿ ತಮಗೆ ಮಾಹಿತಿ ನಾನು ಕೊಟ್ಟಿದ್ದೆ. ಸಂಘಟನೆ ವಿಷಯಕ್ಕೆ ಹೋಗಿದ್ದಾರೆ, ಅವರು ಭೇಟಿ ಮಾಡೋಕ್ಕೆ ಹೋಗಿರಲಿಲ್ಲ. ಸಂಘಟನೆ ವಿಷಯಕ್ಕೆ ಹೋದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಕೇಂದ್ರ ಮಂತ್ರಿಗಳನ್ನ ಹೈಕಮಾಂಡ್ ಭೇಟಿಯಾಗಿ ಬಂದಿದೆ. ಆದರೆ ಈ ಬಾರಿ ಮೊನ್ನೆ ಏನು ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ನಾಯಕರಂತ ರಾಹುಲ್ ಗಾಂಧಿ ಅವರು ಇಬ್ಬರಿಗೂ ದೆಹಲಿ ಬರೋಕ್ಕೆ ಹೇಳಿರೋದು ತಾವೆಲ್ಲ ನೋಡಿದರೆ ನಮಗೂ ಮಾಹಿತಿ ಇದೆ. ಆದ್ದರಿಂದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇವತ್ತು ಇಬ್ಬರು ಒಂದೇ ವಿಮಾನದಲ್ಲಿ ದೆಹಲಿಗೆ ಹೋಗಿರೋದು ಒಂದು ಒಳ್ಳೆಯ ಬೆಳವಣಿಗೆ, ಒಂದು ಒಳ್ಳೆಯ ಅವಕಾಶ ಅಂತ ನಾನು ಭಾವಿಸ್ತೇನೆ. ಈ ಬಾರಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಹೋಗಿದ್ದಾರೆ, ಇಲ್ಲ ಅದ್ರ ಬಗ್ಗೆ ಪಕ್ಷ ಸಂಘಟನೆ ಬಗ್ಗೆ ಹೋಗಿದ್ದಾರೆ, ಇಲ್ಲ CM ವಿಚಾರಕ್ಕೆ ಹೋಗಿದ್ದಾರೆ ಸರ್ ಅನ್ನೋಂಥದ್ದು? ಈಗ ಎಲ್ಲದೂ ಇರುತ್ತೆ. ಏಕೆಂದರೆ ಅದನ್ನು ಮುಚ್ಚಿಟ್ಕೊಂಡು ಹೇಳೋಕ್ಕೆ ಬರೋದಿಲ್ಲ. ಈಗ ಎರಡನ್ನೂ ಹೇಳ್ಬೇಕು. ಸಂಘಟನೆಯೂ ಇದೆ, ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ಳೋಂಥ ಸಂದರ್ಭದನ್ನೇ ಹೈಕಮಾಂಡು ಸಹ ಸಂದರ್ಭ ಬರಲಿ, ನಾವು ಕರೆದು ಮಾತಾಡ್ತೀವಿ ಇಬ್ಬರನ್ನ ಅಂತ ಹೇಳೋದಂಥದ್ದು ಇತ್ತು. ಇಬ್ಬರನ್ನ ಒಟ್ಟಿಗೆ ಕರೆಯೋದ್ರಿಂದ ಅದೇ ಒಂದು ವಿಷಯ ಅಂತ ನಾವೆಲ್ಲ ಭಾವಿಸಿದ್ದೀವಿ. ಅಂದರೆ ಕೊನೆಯದಾಗಿ ಸರ್, ಈ ಬಾರಿ ವಿಶ್ವಾಸ ಇದೆ ಸರ್ ನಿಮ್ಮ, ಅಂದರೆ ಡಿ ಕೆ ಶಿ ಅವರಿಗೆ ಈ ಬಾರಿ CM ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ನಿಮ್ಮ ಆಪ್ತ ಬಳಗಕ್ಕೆ ವಿಶ್ವಾಸ ಇದೆಯಾ ಸರ್, ನಂಬಿಕೆ? ಈಗ ನಾನು ಮುಂಚಿಂದನೂ ಹೇಳ್ಕೊಂತ ಬಂದಿದ್ದೀನಿ, ಮುಖ್ಯಮಂತ್ರಿ ಜಾಗದಲ್ಲಿ ಸಿದ್ದರಾಮಯ್ಯ ಸಾಹೇಬರು
ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅಂತ. ನಾವು ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಹೈಕಮಾಂಡ್ ಮನವಿ ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿಯಾಗಿ ಒಂದು ಅವಕಾಶ ಮಾಡಿಕೊಡಿ, ಪಕ್ಷ ಬಲವರ್ಧನೆಗೆ ಅನುಕೂಲ ಆಗ್ತದೆ. ಯಾಕೆಂದರೆ ಈಗ ಸಿದ್ದರಾಮಯ್ಯ ಸಾಹೇಬ್ರದ್ದು 7 ವರ್ಷ